ಕಡಿಮೆ ಬಂದರೆ ಏನಂದ್ರು ಸಹ ನಿಮಗೆ ಅದಕ್ಕೆ ಪ್ರತಿದಿನ ರಿಹರ್ಸಲ್ಸ್ ಇತ್ತು. ಅದಕ್ಕೆ 15 ದಿನ ನಾನು ಫಾರಿನ್ ಟ್ರಿಪ್ ಹೋಗಿದ್ದೆ ಸಿನಿಮಾ ಕೆಲಸ ಅಂತ. ಅದಕ್ಕೊಂದು ವಾರದಿಂದ ನಾನು ಹೇಳಿದ ಹೇಳಿಕೆನೆ ತಿರುಚಿ ಇನ್ನೇನೇನೋ ರೂಪ ತಗೊಂಡ್ಬಿಟ್ಟಿತ್ತು. ಬಟ್ ನಾನು ಹಂಗಂತ ಎಷ್ಟೋ ಜನ ಹೇಳೋದು ಸುಮ್ಮನೆ ಆಗ್ಬಿಡು ಅಂತ ನಾನು ಸುಮ್ಮನೆ ಇರ್ತೀನಿ. ಬಟ್ ನನ್ನ ಸಮಾಧಾನ ನೀವು ನೋಡ್ಬೇಕು ಅಂತ ಇದ್ದಿದ್ದಂತೂ ನನಗಿತ್ತು. ನಾನು ಬೇರೆ ಯಾರ ಮಾತನ್ನು ಕೇಳೋನಲ್ಲ. ಇಲ್ಲಿ ತನಕ ಹೇಗೆ ಬಂದಿದ್ದೀನಿ ನಾನಾಗೆ ಬಂದಿರೋದು. ಸೊ ನಿಮ್ಮನ್ನು ನೋಡ್ಬೇಕು ಅಂತ ನನ್ನ ತಲೆಗಿತ್ತು. ನನ್ನ ಕಡೆ ಏನು ಮಾಡೋಕ್ಕೆ ಸಾಧ್ಯ, ಮಾತಾಡಬೇಕು ನಿಮ್ಮನ್ನ ಅನ್ನೋ ನನ್ನ ತಲೆಗಿತ್ತು. ಸೊ ಅದೇ ಸಮಯಕ್ಕೆ ಪ್ರಸನ್ನ ಅವ್ರ ಗಮನಕ್ಕೆ ತಂದರು, ಒಂದ್ಸಲ ಬರಬೇಕು, ಚಿತ್ರದುರ್ಗ ಸೈಡ್ ಬರಬೇಕು, ಒಂದ್ಸಲ ಬಂದಾಗ ಇದಕ್ಕೆ ಬಂದೇ ಬರ್ತೀನಿ ಅಂತ. ನಿಮ್ದು ನೇಟಿವ್ ಯಾವ ಸರ್? ಇಲ್ಲೆಲ್ಲ ದಾವಣಗೆರೆ. ನನ್ನ ತಂಗಿ ನನ್ನ ಮಗಳು. ಏನ್ ಮಾಡ್ತು ಮಗಳ? ನಿಮ್ಮ ಹೆಸರು? ಸುಚೇತ. ಅವ್ರು ನಿಮ್ಮ ಅಣ್ಣ ಆಗ್ಬೇಕಾದ್ರೆ आपके वास्ते ನಾವು ಮಾಡು ಬಿಡಬಾರದು. ನಾವು ಸ್ವಲ್ಪ ಸಂಪ್ರದಾಯಸ್ಥ. ನಾನು ನಿಮ್ಮ ಮಾತು, ನಿಮ್ಮ ಹೇಳಿಕೆಯಲ್ಲಿ ಅದೆಲ್ಲ ನಿಮ್ಮ ಆಚಾರದಲ್ಲೇ ನಾನು ನೋಡೋದು, ನಂಗೆ ಗೊತ್ತಾಗುತ್ತದೆ. ನನ್ನ ಕಡೆಯಿಂದ ನಿಮಗೆ ಅದೇ ಏನು ಗೊತ್ತಾ, ಅದಕ್ಕೆ ಒಂದ್ಸಲ ನಾನು ಇಂಡಿವಿಜುವಲಿ ಬಂದು ಭೇಟಿ ಮಾಡೋದ ಅಂತಿತ್ತು. ಇಲ್ಲೆಲ್ಲ ಬಟ್ ನಾನು ಬರ್ತೀನಿ ಅಂತಿದ್ದಾಗ ಇಲ್ಲಿ 2 ಕಾರ್ಯಕ್ರಮಕ್ಕೆ ಬಂದಾಗ ಆಬ್ವಿಯಸ್ಲಿ ಬರ್ತೀನಿ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಬಂದಾಯ್ತು ನನಗೆ. ನಾನು ನಿಮ್ಮ ವೈಯಕ್ತಿಕವಾಗಿ ಒಂದ್ಸಲ ಭೇಟಿ ಮಾಡ್ತೀನಿ ಸರ್. ನಾನು ನಿಮ್ಮನ್ನ ನಿಮ್ಮ ಫ್ಯಾಮಿಲಿ ನನಗೆ ಅದಿದೆ. ನೆಕ್ಸ್ಟ್ ವೀಕ್ ನಾನು ಟ್ರೈಲರ್ ರಿಲೀಸ್ ಕರೆಕ್ಟ್ ಕೊಡ್ತಾ ಇದ್ದೆ. ನಾನು ಒಂದು ಮಾತು CM ಅಂತ ಕೇಳ್ಕೊಡ್ತೀನಿ, ಏನಾಯ್ತು ಸರ್ ನನ್ನ ಕೈಯಿಂದ ಅದು ಮಾಡಬಹುದು ಅಷ್ಟೇ. ಯಾಕೆ ನನ್ನ ಎಲ್ಲ ಕಾರ್ಯಕ್ರಮಗಳು CM ಸರ್ ಬಂದಿದ್ದಾರೆ. ನನ್ನ ಸಿನಿಮಾ ಮುಹೂರ್ತಕ್ಕೆ ಪ್ರತಿಯೊಂದಕ್ಕೂ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಆಸ್ ಮಚ್ ಪಾಸಿಬಲ್ ವಾಪಸ್ಸಂತೂ ತಂದ್ಕೊಡಕ್ಕಂತೂ ಆಗಲ್ಲ. ನನಗೆ ತುಂಬ ನೋವಿದೆ ಅದು. ನನಗೆ ನೋವು ಯಾವ್ದಾಗ ಆಯಿತು ಅಂದರೆ, ನಿಮ್ಗೆ ಹೇಳೋದು ಸರಿನೋ ತಪ್ಪು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಮಿಸ್ ಆಗಿ ಒಂದು ಆಕ್ಸಿಡೆಂಟಲ್ಲೋ ಅಥವಾ 1-2 ಏಟಲ್ಲೋ ಆಗೋಗಿದ್ರೆ ಅಷ್ಟು ನಂಗೆ ನೋವು ಆಗ್ತಾ ಇಲ್ಲ. ಅಷ್ಟು ಏಟು ಅವರೆಲ್ಲ TV ತೋರಿಸಿದಾಗ ನನಗೆ ಭಯ ಮತ್ತು ನೋವು ಜಾಸ್ತಿ ಆಯಿತು. ಅದಕ್ಕೆ ನಿಮ್ಮನ್ನು ಕಾಣಬೇಕು ಅನ್ನೋದು ನನ್ನ ತಲೆಯಲ್ಲಿ ಕಾಣ್ತಾ ಇತ್ತು. ಆ್ಯಂಡ್ ಒಂದು 15 ದಿನ ನನಗೂ ಕೂಡ ಒಂದಷ್ಟು ಸುತ್ಕೊಂಡ್ಬಿಟ್ರು ಇದೇ ವಿಚಾರಕ್ಕೆ. ನಾನು ಹೇಳಿದ ಹೇಳಿಕೆನೆ ಚಿನ್ನ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ವ್ಯಕ್ತಿ ಅಲ್ಲ. ಆದರೆ ನಿಮ್ಮನ್ನು ನೋಡಬೇಕು ಅಂತಿತ್ತು. ನಾನು ಯಾರನ್ನೂ ಸಮರ್ಥನೆಗೆ ಬಂದಿಲ್ಲ ಅಥವಾ ಯಾರನ್ನೂ ಟೀಸ್ ಮಾಡೋಕ್ಕೆ ಬಂದಿಲ್ಲ. ಐ ಕೇಮ್ ಹಿಯರ್ ಒಂದ್ಸಲ ನಿಮ್ಮನ್ನು ನೋಡಬೇಕು. ನಿಮ್ಮ ಮಾತು ಬಹಳ ನನಗೆ ಮನಸ್ಸು ಕಾಡ್ತಾ ಇತ್ತು. ನಿಮಗೆ ನೋಡದೇ ಇದ್ರೆ ನನಗೆ ಸಮಾಧಾನ ಆಗ್ತಿಲ್ಲ. ಸಹನವ್ರನ್ನ ಮಾತಾಡಿಸ್ಬೇಕು ಅನ್ನೋದು ನನ್ನ ಬಹಳ ಒಂದು. ಆಕ್ಚುಲಿ ಮೊದಲು ಹೇಳಿದ್ದು ನಾನು ಅದೊಂದು ಯಾವುದೋ ನಿಮ್ಮ ಕೈ ಸಾಧ್ಯವಾದ ಸಹನಾಗಿ ಸಹಾಯ ಮಾಡಿ ಅನ್ನೋದು ಫಸ್ಟ್ ನನಗೆ ನನ್ನ ತಲೆಯಲ್ಲಿತ್ತು. ಆ ಕಾರಣಕ್ಕೆ ಈಗ ನಾನು ಬಂದಿತ್ತು ಅನ್ನೋದು ನನ್ನ ತಲೆಯಲ್ಲಿದೆ. ಇದ್ರ ಹೊರತಾಗಿ ಈಗ 7 months ನಿಮಗೆ ಸರ್. ಅಂಡ್ ಅವ್ರ ಮಾತಲ್ಲಿ ಬಹಳ ಇನ್ನೋಸೆನ್ಸ್ ಇತ್ತು. ನಾನು ಮೊದಲು 2ನೇ ದಿನ ಅವ್ರ ಮಾತು ನೋಡಿದಾಗ ತುಂಬ ಕಾಡ್ತಾ ಇತ್ತು. 2-3 days ಅದೇ ಯೋಚನೆ ಇದೆ. ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ನವರು, ಅವ್ರಿಗಿರೋ ಸಂಬಳ ತಗೊಳ್ತಾ ಇದ್ದಾರೆ, ಅದಕ್ಕೆ ನ್ಯಾಯಕ್ಕೆ ಏನು ಕೊಡ್ಬೇಕು ಮಾಡ್ತಾ ಇದ್ದಾರೆ. ಜುಡಿಷಿಯಲ್ ಅವ್ರ ಕೆಲಸ ಮಾಡ್ತಾ ಇದ್ದಾರೆ, ನಾವು ನಮ್ಮ ಜನಕ್ಕಿಲ್ಲ ಸಮರ್ಥನೆ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ನಾನು ಯಾವುದನ್ನು ಯಾರನ್ನೂ ವಿರೋಧಿಸಕ್ಕೆ ಬಂದಿಲ್ಲ. ನನ್ಗೆ ಇದ್ದಿದ್ದು ಒಂದೇ, ನಿಮ್ಮಿಬ್ಬರನ್ನ ನೋಡಬೇಕು, ಸಹನವ್ರು ಮಾತಾಡಿಸ್ಬೇಕು. ನನಗೇನೋ ಮಾಡಬೇಕು ಅಂತಿದೆ. ಬಟ್ ನಾನು ಏನು ಹೇಳೋದು, ಏನೇ ಕೊಟ್ಟರು ಸಹನವ್ರಿಗೆ ವಾಪಸ್ ನಾನು ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಗನ ತಂದು ಕೊಡೋಕ್ಕಂತೂ ಸಾಧ್ಯ ಇಲ್ಲ. ದಟ್ ಐ ನೋ. ನಾನು ನಿಮ್ಗೇನೋ ಮಾಡಬೇಕು ಸಹಕಾರ. ಅದಕ್ಕೆ ನಿಮ್ಮ ತಾಯಿ ತಂದೆ ಎಲ್ಲ ಎಲ್ಲಿದ್ದಾರೆ ಸರ್? ನಿಮ್ಮಲ್ಲಿ ಎಷ್ಟು ಜನ ಮಕ್ಕಳು? ನಿಮ್ಮ ಅಪ್ಪ ಅವ್ರೇನು ಮಾಡ್ಕೊಂಡು ಎಲ್ಲ ಆರಾಮ ಮದುವೆ ಆಗಿದ್ದಾರೆ? ನೀವು ಮಾತಾಡೋದು ಮಾತು ಕೇಳಿದ್ರೆ ಒಂಥರ ತುಂಬ ನೋವಾಗುತ್ತೆ. ಒಂಥರ ಮುಗ್ಧತೆಯಿಂದ ಕೂಡಿರ್ತೀನಿ, ಹೇಳೋದು ಗೊತ್ತಾಗುತ್ತೆ ಅವರಿಗೆ. ಅವರು ಎಲ್ಲ ಹರಿಹರದಲ್ಲೇ ಇದ್ದಾರೆ. ಇನ್ನೊಬ್ರು ಮಗಳಿದ್ದಾರೆ, ಅವ್ರನ್ನ ನೋಡಿ 2 ಮಗಳಿದ್ದಾರೆ ನಿಮಗೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಬ್ರು ಇವರಾದ್ರೆ, ಒಬ್ರು ಅವರಾದ್ರೆ, ಇನ್ನೊಬ್ರು ಸಹನ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬದುಕಬೇಕಾಗುತ್ತೆ. ಇನ್ನೊಂದು 20, 25, 30 ವರ್ಷಗಳ ಕಾಲ ಇವ್ರ ಭವಿಷ್ಯ ಗಟ್ಟಿ ಮಾಡೋ ತನಕ, ಇದು ನಿಮಗೆ ಆ ಮಗು ಒಂದು ಪ್ರೌಢಾವಸ್ಥೆ ಬರೋ ತನಕ ನೀವು ಚೆನ್ನಾಗಿ ಬದುಕಬೇಕಾಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಯಾವುದೋ ನಿಮ್ಮ ತಾಯಿನ ನೋಡಿ,
98 ವರ್ಷ ಅವ್ರು ಹೇಗಿದ್ದಾರೆ ಹಂಗೆ ನೀವು ಬದುಕಬೇಕಾಗುತ್ತೆ. ಈಗ ಮೊದಲಿಗಿಂತ ಜಾಸ್ತಿ ಜವಾಬ್ದಾರಿ ನಿಮ್ಮ ತಲೆಯಲ್ಲಿ ಇರ್ತದೆ, ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವು. ಯಾಕೆಂದ್ರೆ ಬರೋ ವಿಷಯ ಹೆಂಗ್ ಗೊತ್ತಾಯ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹೌದಾ, ನಾನು ಗೊತ್ತಿರುತ್ತೆ. ಇಲ್ಲ ಕಂಚಿನ ಪುತ್ಥಳಿ ಅನಾವರಣ ಅಂತ ಸ್ಟ್ಯಾಚು ಅಲ್ಲಿ ಬಂದಾಗ ಇದು ಬರ್ಬೋದು ಅಂತ ಇತ್ತು, ಚಿತ್ರದುರ್ಗ ಬಂದಾಗ ನೀವು ನೋಡ್ಲೇಬೇಕು ಅಂತ. ಸೊ 900 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಿರೋದು, ನನಗೆ ಕಣ್ಣು ಬಿಡೋಕ್ಕೂ ಆಗ್ತಾ ಇಲ್ಲ. 3 ದಿನಗಳಿಂದ ನೈಟ್ ಎಲ್ಲ ರಿಹರ್ಸಲ್ಸ್ ಮಾಡಿ ಶಕ್ತಿ ಹಾಳಾಗುತ್ತೆ. ಇಲ್ಲೇ ಒಂದು ಪ್ರೋಗ್ರಾಮ್ ಬೇರೆ ಇತ್ತು, ಅದು ಬಂದ್ಮೇಲೆ ಇನ್ನು ಹೋಗ್ಲೇಬೇಕು ಅನ್ನೋದಿತ್ತು, ಅದಕ್ಕೋಸ್ಕರ ಬಂದೆ. ನಾನು ನಿಮ್ಮನ್ನು ಕಂಡು ಮಾತಾಡ್ತೀನಿ. ಯಾವಾಗಲೂ ಪೊಲೀಸ್ ಸೀರಿಯಸ್ಲಿ 900 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀನಿ. ಅವರೇ ಹೇಳಿದ್ ನಮ್ಗೆ ಹಿಂಗ್ ಬರ್ತಾರೆ, ನಮಗೆ ಸ್ವಲ್ಪ ಮಾತಾಡಕ್ಕೆ ಇದಾಗುತ್ತೆ, ತಾವೇ ಬರಲಿ ಅಂತ ಏನ್ ಮಾಡಕ್ಕೆ ಅವರೇ ಪಾಪ ಎಲ್ಲ ನಮ್ಗೆ ಬಿಡಿ, ಏನ್ ಮಾಡಕ್ಕೆ ಹೇಗೆ ಸಪೋರ್ಟ್ ಕೊಡ್ತಿದ್ದಾರೆ ಎಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.